ಬೆಂಗಳೂರಿನ ಶ್ರೀಮತಿ ಮಮತಾ ಮೇಡಮ್ರವರು ಹಿರಿಯೂರು ಹತ್ತಿರ ಇರುವ ತಮ್ಮ ತೋಟಕ್ಕೆ ನಮ್ಮ ಸ್ಟಬಲ್ ಮೂವರ್ ಖರೀದಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸ್ಟಬಲ್ ಮೂವರ್ಗಳನ್ನು ಬಳಸಿ ಸುಲಭವಾಗಿ ಕಳೆ ಕತ್ತರಿಸಬಹುದು. ಇದು ಮುಂದಕ್ಕೆ 3 ಗೇರ್ ಇರ್ತದೆ, ರಿವರ್ಸ್ 1 ಗೇರ್ ಇರ್ತದೆ. ಯಾರು ಬೇಕಾದರೂ ಸುಲಭವಾಗಿ ಓಡಿಸ್ಬೋದು. ನೋಡಿ, ಗೇರ್ ಹಾಕ್ಕೊಂಡು ಈಗ ಅವರು ಓಡಿಸ್ತಾ ಇದ್ದಾರೆ. ಅಂದರೆ ಹೆಣ್ಮಕ್ಳು ಕೂಡ ಹೊಡಿಬೋದು. ಗೇರ್ ಹಾಕಿದರೆ ಮುಂದಕ್ಕೆ ಮೂವ್ ಆಗ್ತಾ ಇರುತ್ತೆ. ಗಂಟೆಗೆ 1 ಲೀಟ್ರ್ ಪೆಟ್ರೋಲ್ ತೆಗೆದುಕೊಳ್ಳುತ್ತೆ. 1 ಎಕರೆಗೆ 4 ಲೀಟ್ರ್ ಪೆಟ್ರೋಲ್ನಲ್ಲಿ ಕಳೆ ಹೊಡಿಬೋದು. ಇದು ಎಷ್ಟೇ ಎತ್ತರ ಕಳೆ ಇದ್ದರೂ ಹೊಡೆಯುತ್ತೆ. ಒಂದು 6 ಅಡಿ 7 ಅಡಿ ಎತ್ತರ ಇದ್ದರೂ ಕಳೆ ಹೊಡೆಯುತ್ತೆ. ಜೀರೋ ಕಲ್ಟಿವೇಷನ್ ಮಾಡಿದರೆ ಈ ರೀತಿ ಕತ್ತರಿಸಿದ ಹುಲ್ಲೆಲ್ಲ ಭೂಮಿ ಮೇಲೆ ಸಮಾನಾಂತರವಾಗಿ ಹರಡಿರುತ್ತದಲ್ಲ, ನಮ್ಮ ಭೂಮಿ ಒಣಗುವುದು ಕಡಿಮೆ ಆಗ್ತದೆ. ಈಗ ನಾವು ಕಲ್ಟಿವೇಟರ್ ಹೊಡೆದ್ರೆ, ರೋಟ್ರಿ ಹೊಡೆದ್ರೆ ಭೂಮಿಯನ್ನು ಬಿಸಿಲಿಗೆ ಒಣ ಹಾಕಿದಂತೆ. ಈ ಮಳೆ ಕಮ್ಮಿ ಇರೋ ಈ ಟೈಮಲ್ಲಿ ಭೂಮಿಯಲ್ಲಿರೋ ತೇವಾಂಶ ಹೊರಟೋಗುತ್ತೆ, ಭೂಮಿ ಹೆಚ್ಚು ನೀರು ಕೇಳುತ್ತೆ. ಮಳೆ ಕಮ್ಮಿ ಆದರೆ ಬೋರ್ಲಲ್ಲೂ ನೀರು ಕಮ್ಮಿ ಆಗುತ್ತೆ. ನೋಡಿ, ಜೀರೋ ಕಲ್ಟಿವೇಷನ್ ಮಾಡಿದ್ವಿ, ಈ ರೀತಿ ಹುಲ್ಲನ್ನು ಕತ್ತರಿಸಿ ಭೂಮಿ ಮೇಲೆ ಬಿಟ್ಟಿವಿ ಅಂದರೆ ಭೂಮಿ ಮೇಲೆ ಹುಲ್ಲಿನ ಸಮಾನಾಂತರ ಹೊದಿಕೆ, ಅಂದರೆ 1 ಇಂಚ್ ದಪ್ಪ ಹುಲ್ಲು ಭೂಮಿ ಮೇಲೆಲ್ಲ ಸಮಾನಾಂತರ ಬಿದ್ದಿರ್ತದೆ. ನಮ್ಮ ತಲೆಯ ಮೇಲೆ ನಾವು ಒಂದು ಸೂರು ಮಾಡ್ಕೊಂಡಿರ್ತೀವಲ್ಲ, ಬಿಸಿಲು ಬೀಳಬಾರ್ದು ಅಂತ, ಆ ಥರ ಭೂಮಿಗೂ ಕೂಡ ಹಸಿರು ಹುಲ್ಲಿನ ಹೊದಿಕೆ ಮಾಡಿದರೆ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು ಹೆಚ್ಚಾಗ್ತವೆ. ತೋಟದಲ್ಲಿ ಉಳುಮೆಯ ಅವಶ್ಯಕತೆ ಇಲ್ಲ. ತುಂಬ ಜನ ರೈತರು ಇರುವ ಟ್ರ್ಯಾಕ್ಟರ್ಗಳನ್ನೇ ಬಳಸಿ ಉಳುಮೆ ಮಾಡುತ್ತಿದ್ದಾರೆ. ಆದರೆ ಉಳುಮೆ ಮಾಡಿದಾಗ ನಮ್ಮ ಮಣ್ಣು ಗಟ್ಟಿಯಾಗ್ತದೆ. ಪದೇ ಪದೇ ಉಳುಮೆ ಮಾಡಿದ ತೋಟದ ಮಣ್ಣನ್ನು ಪರೀಕ್ಷಿಸಿ ನೋಡಿ, ಮಣ್ಣು ಗಟ್ಟಿಯಾಗ್ತದೆ. 2,500 kg ಟ್ರ್ಯಾಕ್ಟರ್ ಪದೇ ಪದೇ ಓಡಾಡಿದಾಗ ಆ ಮಣ್ಣು ಗಟ್ಟಿಯಾಗ್ತದೆ. ಭೂಮಿಯಲ್ಲಿ ನೀರಿಂಗುವ ಸಾಮರ್ಥ್ಯವೂ ಕಡಿಮೆ ಆಗ್ತದೆ. ದಯವಿಟ್ಟು ತೋಟಗಾರಿಕೆ ಬೆಳೆಗಳಲ್ಲಿ ಉಳುಮೆ ಮಾಡುವುದನ್ನು ಬಿಡಿ. ಈ ರೀತಿ ಜೀರೋ ಕಲ್ಟಿವೇಷನ್ ಮಾಡಿ ಇಳುವರಿಯನ್ನು ಹೆಚ್ಚಿಗೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.